ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಮುತ್ತೂರು ಗ್ರಾಮದ ಶ್ರೀಕಂಠಿ ಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಗೌರೀಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳ ಧನುರ್ಮಾಸ ಮೌನಾನುಷ್ಠಾನ ಮುಕ್ತಾಯ ಸಮಾರಂಭ ನಿಮಿತ್ತವಾಗಿ ದಿನಾಂಕ 11-1-2026ರಿಂದ 3-1-2026ರವರೆಗೆ ಪರಮ ಪೂಜ್ಯರು ಹಾಗೂ ಹಲವಾರು ಗಣ್ಯಮಾನ್ಯರು ಆಗಮಿಸುತ್ತಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಭಾಗವಹಿಸಬೇಕೆಂದು ಕಮಿಟಿ ಅಧ್ಯಕ್ಷರಾದ ಮುತ್ತಣ್ಣ ಹಿಪ್ಪರಗಿಯವರು ಮಾಧ್ಯಮಗೋಷ್ಠಿ ಕರೆದಿದ್ದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಈಗ ನಾಳೆ 11ನೇ ತಾರೀಕು 12 ಮತ್ತು 13ನೇ ತಾರೀಕಿಗೆ ಶ್ರೀ ಕಂಠಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಮೌನ ಅನುಷ್ಠಾನವಾಗಿ ಸಟಸ್ಥಲ ಬ್ರಹ್ಮಿ ಗೌರೀಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸುಮಾರು ಈ ಒಂದು ತಿಂಗಳ ಧನುರ್ಮಾಸದಲ್ಲಿ ಒಂದು ತಿಂಗಳವರೆಗೆ ಮೌನ ಅನುಷ್ಠಾನವನ್ನು ನೆರವೇರಿಸಿದ್ದಾರೆ. ಅವರು ಸಟಸ್ಥಲ ಬ್ರಹ್ಮಿ ಗೌರೀಶಂಕರ ಶಿವಾಚಾರ್ಯರು ಸುಮಾರು ಇದು 22ನೇ ಅನುಷ್ಠಾನ ನಮ್ಮೂರಲ್ಲಿ ಕಂಠಿ ಬಸವೇಶ್ವರರಲ್ಲಿ ಅವರು ಅನುಷ್ಠಾನವನ್ನು ಕೈಗೊಂಡಿದ್ದಾರೆ. ಆ ಅನುಷ್ಠಾನವು 11ನೇ ತಾರೀಕು ಸಂಜೆ 7 ಗಂಟೆಗೆ ಹಾಗೂ 12 ಗಂಟೆ ಸಂಜೆ 7 ಗಂಟೆಗೆ ಹಾಗೂ 13ನೇ ತಾರೀಕಿಗೆ ಅವರು ಮುಂಜಾನೆ 9 ಗಂಟೆಗೆ ಅನುಷ್ಠಾನ ಮುಕ್ತಾಯವನ್ನು ಗೊಳಿಸುವಂಥ ಕಾರ್ಯಕ್ರಮ ಇರುತ್ತದೆ. ಅಲ್ಲಿಯೂ ಸಹಿತ ಅನೇಕ ಮಹಾತ್ಮರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅದರಂತೆ ಅನೇಕ ಗಣ್ಯಾತಿ ಗಣ್ಯರು ಶಾಸಕರನ್ನ ಮೊದಲು ಮಾಡಿಕೊಂಡು ಮಾಜಿ ಶಾಸಕರಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಶಾಸಕರು, ಅನೇಕ ರಾಜಕೀಯ ಗಣ್ಯರು ಸಹಿತ ಆ ಕಾರ್ಯಕ್ರಮದಲ್ಲಿ ಕೈಗೊಳ್ಳಲಿದ್ದಾರೆ. ಆ ಕಾರ್ಯಕ್ರಮಕ್ಕೂ ಸಹಿತ ನಮ್ಮ ಮುತ್ತೂರಿನ ಸಮಸ್ತ ಸದ್ಭಕ್ತರು ಸಹಿತ ಕಾರ್ಯಕ್ರಮಕ್ಕೆ ಅನೇಕ ಸಹಾಯ ಸಹಕಾರವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಸಲಿಕ್ಕೆ ನಾನು ಅತಿ ಸಂತೋಷ ಅನಿಸುತ್ತದೆ. ಹಾಗೂ ಆ ಕಂಠಿ ವಿಶ್ವೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷನಾಗಿ ನಾನು ಮುತ್ತಣ್ಣ ದುಂಡಪ್ಪ ಹಿಪ್ಪರಿಗೆ ಈ ಮೂಲಕ ತಮಗೆ ತಿಳಿಸಲು ಬಯಸುತ್ತೇನೆ.